ವೀಕ್ಷಕರೇ, ನಿಮ್ಮ ಮನೆಯಲ್ಲಿರುವಂತಹ ಮೆಡಿಸಿನ್ಗಳು ಸೇಫಾ? ಇಷ್ಟು ದಿನ ಯಾವುದೇ ಶಂಕೆ ಇಲ್ಲದೆ ಮಾತ್ರೆಗಳನ್ನ ನುಂಗ್ತಾ ಇದ್ರಿ. ಇನ್ನೊಮ್ಮೆ ಅದರ ಬ್ರ್ಯಾಂಡ್ ನೇಮ್ ಸರಿಯಾಗಿ ಚೆಕ್ ಮಾಡಿಕೊಳ್ಳೋದನ್ನ ಮರಿಬೇಡಿ. ಯಾಕಂದ್ರೆ ರಾಜ್ಯದಲ್ಲಿ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದ ಭಯಾನಕ ನಕಲಿ ಔಷಧ ಜಾಲವೊಂದು ಬಟಾಬಯಲಾಗಿದೆ. ಈ ಮಾಫಿಯಾದ ಆಳಾಗಲ ವಿದೇಶಕ್ಕೂ ಹಬ್ಬಿದ್ಯಂತೆ. ಆ ಬಗ್ಗೆ ಒಂದು ಸಮಗ್ರ ವರದಿದೆ, ನೋಡ್ಕೊಂಬಲ್ಲ. ನಕಲಿ ನಕಲಿ ಎಲ್ಲವೂ ನಕಲಿ. ಇಷ್ಟು ದಿನಗಳ ಕಾಲ ನೀವು ನಿಮ್ಮ ಜೀವ ಉಳಿಸುತ್ತದೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದ ಔಷಧಿಗಳು ನಕಲಿ, ಲೇಬಲ್ ನಕಲಿ, ಕಂಪನಿ ಹೆಸರೇ ನಕಲಿ. ಎಸ್, ಹೀಗೆ ಜನರ ಜೀವವನ್ನು ಉಳಿಸಬೇಕಾದಂತಹ ಔಷಧಿಗಳನ್ನೇ ನಕಲಿ ಮಾಡಿ ಕೋಟಿ ಕೋಟಿ ದಂಧೆ ನಡೆಸಿದಂತಹ ಭಯಾನಕ ಜಾಲವೊಂದನ್ನ ರಾಜ್ಯದ ಆಯೋಗ ಇಲಾಖೆಯೊಂದು ಬಯಲಿಗೆಳೆದಿದ್ದು, ಈ ಸುದ್ದಿಯನ್ನ ಮೊದಲಿಗೆ ಬ್ರೇಕ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಜೀವಕಾರಕ ನಕಲಿ ಔಷಧಿ ಕಂಪನಿಗಳ ಜಾಲ. 5 ಕೋಟಿ ಮೌಲ್ಯದ ಡೂಪ್ಲಿಕೇಟ್ ಮೆಡಿಸನ್ ಸೀಸ್. ಎಸ್, ಇಷ್ಟು ದಿನ ಆರೋಗ್ಯ ಇಲಾಖೆಯ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರ ರೇಡ್ಗಳ ಸುದ್ದಿಯನ್ನ ಸರಣಿಯಾಗಿ ಜನರ ಮುಂದಿಟ್ಟಿದ್ದ ರಿಪಬ್ಲಿಕ್ ಕನ್ನಡ ನಿನ್ನೆ ರಾತ್ರಿ ಭಯಾನಕ ಮಾಫಿಯಾವನ್ನ ರಾಜ್ಯದ ಜನರ ಮುಂದಿಟ್ಟಿತ್ತು. ಅದೇ ಡೂಪ್ಲಿಕೇಟ್ ಮೆಡಿಸಿನ್ ಮಾಫಿಯಾ. ಎಸ್, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಜ್ಜಾಲ ಬಿಡದಿ ಸುತ್ತಮುತ್ತ ನಕಲಿ ಔಷಧ ತಯಾರಿಕಾ ಜಾಲ ಬೀಡುಬಿಟ್ಟಿತ್ತು. ಇನ್ನು ಈ ಮಾಹಿತಿಯನ್ನ ಸ್ವತಃ ಆರೋಗ್ಯ ಇಲಾಖೆ ಸಚಿವ ಯುಟಿ ಖಾದರ್ ರಿಪಬ್ಲಿಕ್ ಕನ್ನಡಕ್ಕೆ ಸುದ್ದಿ ಮುಟ್ಟಿಸಿದ್ರು. ತಕ್ಷಣವೇ ಅಲರ್ಟ್ ಆದ ನಮ್ಮ ಪ್ರತಿನಿಧಿ ನಕಲಿ ಔಷಧ ತಯಾರಿಸುವಂತಹ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿತ್ತು ನೋಡಿ. ಇಷ್ಟೇ ಅಲ್ಲ, ಆಹಾರ ಸುರಕ್ಷತೆ ಹಾಗೂ ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಸ್ಥಳಕ್ಕೆ ದಾಂಗುಡಿ ಇಟ್ಟರು. ದಾಳಿ ವೇಳೆ ನಕಲಿ ಔಷಧಗಳ ದೊಡ್ಡ ಜಾಲವೇ ಪತ್ತೆಯಾಗಿತ್ತು. ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಬರೋಬ್ಬರಿ ಒಂದಲ್ಲ ಎರಡಲ್ಲ 5 ಕೋಟಿ ಮೌಲ್ಯದ ನಕಲಿ ಔಷಧಗಳನ್ನ ಸೀಸ್ ಮಾಡಲಾಗಿದೆ. ಒಂದು ಹೈ ಡೋಸೇಜ್ ಆಂಟಿಬಯೋಟಿಕ್ ಏನ್ ಡ್ರಗ್ ಇದೆ, ರೀಪ್ಯಾಕಿಂಗ್ ಮಾಡಿ ರೀಲೇಬಲಿಂಗ್ ಮಾಡಿ ಬೇರೆ ಒಂದು ವಿದೇಶಿ ಕಂಪನಿಯ ಪ್ರಾಡಕ್ಟ್ ತರ ಅದನ್ನ ಬಿಂಬಿಸಲು ಮಾಡಿದಂತಹ ಒಂದು ಪ್ರಯತ್ನದ ಸುಮಾರು 4.5 ಕೋಟಿಯಷ್ಟು ಮೌಲ್ಯ ವರ್ತ್ ಡ್ರಗ್ಸ್ ಗಳು ಸಿಕ್ಕಿದೆ. ಆಲ್ಮೋಸ್ಟ್ ಎಕ್ಸ್ಪೈರ್ ಆಗಿರುವಂತಹ ಕೋಟಿಯಷ್ಟು ಐಟಮ್ಸ್ ಗಳಿರುವಂತಹ ಎಕ್ಸ್ಪೈರಿ ಡೇಟ್ ಬೇರೆ ಬೇರೆ ವಿಧದ ಕಂಪನಿಗಳ ಏನು ಮೆಡಿಸಿನಲ್ ಡ್ರಗ್ಸ್ ಗಳಿದೆ ಅದನ್ನು ನಾವು ಸೀಸ್ ಮಾಡ್ತೀವಿ. ನಕಲಿ ಔಷಧ ಮಾರಾಟದ ಹಿಂದಿದೆಯಾ ದುಬೈ ಲಿಂಕ್? 5 ಕೋಟಿ ಮೌಲ್ಯದ ನಕಲಿ ಔಷಧ ಜಪ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಈ ನಕಲಿ ಔಷಧ ಜಾಲದ ಹಿಂದೆ ದುಬೈ ಲಿಂಕ್ ಇದೆಯಾ? ವಿದೇಶದಿಂದ ನಕಲಿ ಲೇಬಲ್, ಕಚ್ಚಾ ವಸ್ತು ಅಥವಾ ಹಣದ ವಹಿವಾಟು ನಡೆದಿದೆಯಾ ಎಂಬ ಅನುಮಾನವೂ ಕೂಡ ತನಿಖಾ ತಂಡದ ಮುಂದಿದೆ. ಯಾಕಂದ್ರೆ ದುಬೈನಲ್ಲಿರುವಂತಹ ಪ್ರಶಾಂತ್ ಅನ್ನೋರಿಗೆ ಸೇರಿದ ಜಾಗದಲ್ಲಿ ಈ ನಕಲಿ ಔಷಧಗಳು ಪತ್ತೆಯಾಗಿದ್ದು, ಈ ಬಗ್ಗೆ ಸ್ವತಃ ರಿಪಬ್ಲಿಕ್ ಕನ್ನಡಕ್ಕೆ ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ರು. ಅಂತಾರಾಷ್ಟ್ರೀಯ ಮಟ್ಟದ ಮಲ್ಟಿನ್ಯಾಷನಲ್ ಕಂಪನಿಗಳ ಬ್ರ್ಯಾಂಡ್ ಇನ್ನು ಯಾವುದು ಸತ್ಯ ಯಾವುದು ಇದನ್ನೀಗ ಒಂದು ಲ್ಯಾಬ್ ಹಿಡ್ಕೊಳ್ಬೇಕು, ಮದ್ದು ಸರಿ ಉಂಟ ಇಲ್ವಾ ಅಂತ ನೋಡಿಕೊಡ್ಲಿಕ್ಕೆ ಅಂತ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಗೊತ್ತಾಗಿದೆ. ಯಾಕೆ ತನಿಖೆ ನಡೀತಾ ಇದೆ. ದೊಡ್ಡ ಮಟ್ಟ ಜಾಲದ ಕಾರಣ ಇದೊಂದು ಡಿಪಾರ್ಟ್ಮೆಂಟ್ ಕೂಡ ಹೇಳಿದ್ದೇನೆ, ನಾನು ಡಿಜಿಗೆ ಮಾತಾಡ್ತಿದ್ದೇನೆ. ಇದು ಅಂತಾರಾಜ್ಯ ಮಟ್ಟದ ಒಂದು ವಿಚಾರ ಆಗಿದೆ. ಎರಡನೇದು, ಅಂತಾರಾಜ್ಯ ಮಟ್ಟದಲ್ಲಿ ಅಲ್ಲಿ ಯಾರು ಫ್ಯಾಕ್ಟರಿ ನಡೆಸ್ತಾ ಇದ್ದಾರೆ ಅವರು ಈ ರಾಜ್ಯದ ಇದೊಂದು ಕಡೆ ಅಲ್ಲ, ಬೇರೆ ಬೇರೆ ಯಾವ್ಯಾವ ಕಡೆಗೆ ಇವತ್ತದನ್ನು ಈ ರೀತಿ ಆ ಒಂದು ಜಾಲ ಇದೆ. ಇಲ್ಲಿಂದ ಇಲ್ಲಿಗೆ ಬರುವಂತ ಲಾಜಿಸ್ಟಿಕ್ಸ್ ವಹಿಸಿಕೊಂಡವರು ಯಾರು? ಯಾಕೆಂದ್ರೆ ಅವ್ರಿಗೂ ಇದಕ್ಕೆ ಜವಾಬ್ದಾರಿ, ಅವ್ರಿಗೆ ಗೊತ್ತಿದೆ ನಾವು ಇವತ್ತು ಒಂದರಿಂದ ಡುಪ್ಲಿಕೇಟ್ ಇಲ್ಲಿಗೆ ಮುಟ್ಟಿಸ್ತೇವೆ ಅಂತೇಳಿ. ಅವ್ರು ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. ನಕಲಿ ಜಾಲ ಪ್ರಕರಣ ತನಿಖೆ ಎಸ್ಐಟಿ ಹೆಗಲಿಗೆ. ಇದು ರಿಪಬ್ಲಿಕ್ ಕನ್ನಡದ ಬ್ಯಾಕ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ನಕಲಿ ಔಷಧ ಜಾಲ ಇದೀಗ ಸರ್ಕಾರದ ಮಟ್ಟದಲ್ಲಿ ಭಾರಿ ಇಂಪ್ಯಾಕ್ಟ್ ಸೃಷ್ಟಿ ಮಾಡಿದೆ. ಜನರ ಜೀವದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದ ನಕಲಿ ಔಷಧ ದಂಧೆಯ ಆಳಕ್ಕೆ ಇಳಿಯಲು ಸರ್ಕಾರ ಮುಂದಾಗಿದೆ. ಪ್ರಕರಣದ ಗಂಭೀರತೆ ಅರಿತ ಗೃಹ ಇಲಾಖೆ ಪ್ರಕರಣವನ್ನ ಎಸ್ಐಟಿ ಹೆಗಲಿಗೆ ವಹಿಸಿದೆ. ವಿಶೇಷ ತಂಡವನ್ನ ರಚಿಸಿ ತನಿಖೆ ಮಾಡ್ತೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು ಎಸ್ಐಟಿ ರಚನೆ ಮಾಡಬೇಕು ಅಂತ ನಾವು ಮತ್ತೆ ಯುಟಿ ಖಾದರ್ ಅವರು ಮಾತನಾಡಿಕೊಂಡಿದ್ದೇವೆ. ಅದನ್ನ ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ನಾವು ರಚನೆ ಮಾಡ್ತೀವಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಪೊಲೀಸ್ ಇಲಾಖೆಗೆ ಸೀನಿಯರ್ ಆಫೀಸರ್ಸ್ ಅನ್ನ ಹಾಕಿ ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬಲಿಂಗ್ ಎಲ್ಲಾಗ್ತದೆ, ಮತ್ತೆ ಇದನ್ನ ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡ್ಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತೆ ಯಾರ ಈ ಹಾಸ್ಪಿಟಲ್ ಅಲ್ಲಿ ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಾಗ್ಬೇಕಲ್ಲ. ಗೋಯಿಂಗ್ ಟು ಫಾರ್ಮ್ ಎಸ್ಐಟಿ. ನೋಡಿ, ಔಷಧ ಅಂದ್ರೆ ಜನರ ಜೀವವನ್ನು ಉಳಿಸುವ ಅಮೃತ. ಆದರೆ ಅದೇ ಔಷಧ ಹೆಸರಿನಲ್ಲಿ ನಕಲಿ ದಂಧೆ ನಡೆಸಿ ಜನರ ಜೀವಕ್ಕೆ ಕುತ್ತು ತರುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ರಿಪಬ್ಲಿಕ್ ಕನ್ನಡ ಮೊದಲು ಬ್ರೇಕ್ ಮಾಡಿದಂತಹ ನಕಲಿ ಔಷಧ ಜಾಲ ಇದೀಗ ಅಧಿಕಾರಿಗಳ ದಾಳಿಯಿಂದ ಮತ್ತಷ್ಟು ಬಯಲಾಗಿದ್ದು, ಈ ಜಾಲದ ಹಿಂದಿರುವಂತಹ ದೊಡ್ಡ ಕುಳಗಳು ಯಾರು ಅನ್ನೋದು ತನಿಖೆಯಿಂದಲೇ ಹೊರಬರಬೇಕಾಗಿದೆ.
ನೋಡಿ, ಈ ಆರೋಗ್ಯ ಇಲಾಖೆ ನಡೆಸಿದಂತ ಈ ಒಂದು ದಾಳಿಯಿಂದಾಗಿ ಜನ ಇವತ್ತು ಎಷ್ಟು ಆತಂಕದಲ್ಲಿದ್ದಾರೆ ಅಂತಂದ್ರೆ ಹೇಗಪ್ಪ ನಾವು ನಂಬೋದು ಅನ್ನುವ ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ. ಸೊ ರಾಜ್ಯದಲ್ಲಿ ನಕಲಿ ಔಷಧಿ ದಂಧೆ ಬಟಾಬಯಲು ಮಾಡಿದೆ ಆರೋಗ್ಯ ಇಲಾಖೆ. ಗಸ್ತು ತಿರುಗ್ತಾ ಇದ್ದಂತ ಕಾನ್ಸ್ಟೇಬಲ್ಗಳು ಕೊಟ್ಟಂತಹ ಒಂದು ಮಾಹಿತಿಯನ್ನು ಆಧರಿಸಿ ರಾತ್ರೋರಾತ್ರಿಯಲ್ಲಿ ದಾಂಗುಡಿ ಇಟ್ಟಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪ್ರಮುಖವಾಗಿ ಅಲ್ಲಿ ಏನೆಲ್ಲ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಾಗ ಆರೋಗ್ಯ ಅಧಿಕಾರಿಗಳೇ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು. ರಾತ್ರಿ ರಿಪಬ್ಲಿಕ್ ಕನ್ನಡ ಸ್ಪಾಟ್ಗೆ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತೇನೆ. ಮೆಡಿಸಿನ್ಗಳು ಹೆಂಗ್ ತಯಾರು ಮಾಡ್ತಾರಲ್ಲಿ, ನಕಲಿ ಮೆಡಿಸಿನ್ಗಳು. ನಾವಿವತ್ತು ಮೆಡಿಸಿನ್ ಏನಕ್ಕೆ ತಗೊಂತೀವಿ? ನಮ್ಮ ಜೀವವನ್ನ ರಕ್ಷಣೆ ಮಾಡುತ್ತೆ ಅಂತೇಳಿ. ಆದ್ರೆ ಅಂತಹ ಒಂದು ಜೀವರಕ್ಷಕ ಮೆಡಿಸಿನ್ಗಳನ್ನ ನಂಬುವಂತಿಲ್ವಾ ಅನ್ನುವ ಪ್ರಶ್ನೆ ನಮ್ಮನ್ನ ನಾವು ಕೇಳ್ಕೋಬೇಕು. ಯಾಕೆಂತಂದ್ರೆ ನಿನ್ನೆ ಆದಂತ ಒಂದು ರೈಡ್, ಅವ್ರಿಗೆ ಹಣ ಬೇಕು, ನಮ್ಮ ಪ್ರಾಣಕ್ಕೆ ಬೆಲೆನೇ ಇಲ್ಲ. ನಮ್ ಜೀವ ಹೋದ್ರೆಷ್ಟು ಬಿಟ್ರೆಷ್ಟು. ಅವ್ರಿಗೆ ಹಣ ಬೇಕು, ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ನಕಲಿ ಔಷಧಿ ದಂಧೆಯನ್ನ ಮಾಡ್ತಾ ಇದ್ದಿದ್ದೆ ಹಣಕ್ಕೋಸ್ಕರ. ಆ ನಕಲಿ ಔಷಧಿಗಳು ಎಲ್ಲಿ ಹೋಗ್ತಿತ್ತು ಗೊತ್ತಾ? ಐಸಿಯುನಲ್ಲಿ. ಐಸಿಯುಗೆ ಹೋಗ್ತಾ ಇತ್ತಂತೆ. ಐಸಿಯುನಲ್ಲಿ ಯಾರು ಕೂಡ ಬಿಡೋದಿಲ್ಲ ಸಂಬಂಧಿಗಳನ್ನ. ನಮ್ಮವ್ರ ಒಳಗಡೆ ಮಲಗಿರ್ತಾರೆ, ಮೆಡಿಸಿನ್ ತಗೊಂಬನ್ನಿ ಅಂತಾರೆ, ತಗೊಂಡೋಗಿ ಕೊಡ್ತೀವಿ. ಅಥವಾ ಅವರೇ ಒಂದು ಹೇಳ್ತಾರೆ, ನಾವು ಬಿಲ್ ಕೊಡಿ, ನಾವು ಔಷಧಿ ಕೊಟ್ಟಿದೀವಿ ಅಂತೇಳಿ ಹಾಕ್ಬಿಡ್ತಾರೆ. ಯಾವ ಔಷಧಿ ಕೊಟ್ರು, ಏನ್ ಕೊಟ್ರು ಅದ್ರ ಬಗ್ಗೆ ನಮ್ ತಲೆಬಡಿ ಏನೂ ಗೊತ್ತಿರಲ್ಲ. ಅಲ್ಲೊಂದು ಹೆಸರು ಬರ್ದಿರ್ತಾರೆ, ಆ ಹೆಸರು ನಾವು ಚೆಕ್ ಮಾಡಿದಾಗ ಓ ಇದೇ ಔಷಧಿ ಅಂತ. ಇವೆಲ್ಲ ಇನ್ನು ಮುಂದೆ ಎಚ್ಚರಿಕೆಯನ್ನು ವಹಿಸಬೇಕು. ಹೆಜ್ಜಾಲ ಬಿಡದಿ ಬಳಿ ನಕಲಿ ಔಷಧಿ ಫ್ಯಾಕ್ಟರಿ ಪತ್ತೆ ಆಗುತ್ತೆ. ಅಲ್ಲಿ ಏಜೆಂಟ್ಗಳಿಂದ ನಕಲಿ ಲೇಬಲ್ಗಳನ್ನು ಹಾಕಿ ಮಾರಾಟ ಮಾಡ್ತಿದ್ದಾರೆ. ಯಾವುದೊಂದು ಬ್ರಾಂಡೆಡ್ ಮೆಡಿಸಿನ್ ಇರುತ್ತೆ, ಯಾವುದೊಂದು ಬ್ರ್ಯಾಂಡ್, ಆ ಬ್ರ್ಯಾಂಡ್ ನಕಲಿ ಹೆಸರು ಹಾಕೋದು, ಹಂಚೋದು. ಆಹಾರ ಸುರಕ್ಷತೆ ಔಷಧ ವಿಭಾಗ ನಡೆಸಿದಂತ ಕಾರ್ಯಾಚರಣೆಯಲ್ಲಿ ಇದೆಲ್ಲವೂ ಕೂಡ ಬಟಾಬಯಲಾಗಿತ್ತು. ಯಾರ್ದಿದು ಜಾಗ, ಎಲ್ಲಿ ನಡೀತಾ ಇತ್ತು ಅಂತ ನೋಡಿದಾಗ ದುಬೈ ಲಿಂಕ್ ಸಿಗುತ್ತೆ. ದುಬೈ ಲಿಂಕ್, ದುಬೈನಲ್ಲಿರುವಂತಹ ಪ್ರಶಾಂತ್ ಅನ್ನೋನಿಗೆ ಸೇರಿದಂತಹ ಜಾಗದಲ್ಲಿ ಫ್ಯಾಕ್ಟರಿ ನಡೀತಾ ಇತ್ತು. ಅಂದ್ರೆ ಪ್ರಶಾಂತ್ ದುಬೈನಲ್ಲಿ ಕುಳಿತುಕೊಂಡು ಈ ದಂಧೆ ಮಾಡ್ತಾ ಇದ್ದ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ತನಿಖೆ ಆಗುತ್ತೆ. ಆಯ್ತು, ಇದು ನಮ್ಮಲ್ಲೇ ಸಪ್ಲೈ ಆಗ್ತಿತ್ತ? ಇಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಪಕ್ಕದ ರಾಜ್ಯಗಳಿಗೂ ಕೂಡ ಸಪ್ಲೈ ಆಗ್ತಾ ಇತ್ತು ಮೆಡಿಸಿನ್. ಹಾಗಾದ್ರೆ ಈ ನಕಲಿ ಔಷಧಿ ಜಾಲವನ್ನ ಬುಡ ಸಮೇತ ಭೇದಿಸುತ್ತಾ ಎಸ್ಐಟಿ. ಈ ಕ್ಷಣಕ್ಕೆ ನಮ್ಮಲ್ಲಿ ಉದ್ಭವಿಸಿರುವಂತಹ ಪ್ರಶ್ನೆ, ಯಾರೇ ಪ್ರಭಾವಿ ಇರಲಿ, ಅದೆಂಥದೇ ವ್ಯಕ್ತಿ ಇರಲಿ, ಬುಡ ಸಮೇತ ಭೇದಿಸಬೇಕು. ಇದು ರಿಪಬ್ಲಿಕ್ ಕನ್ನಡದ ಪ್ರತಿಯೊಬ್ಬ ವೀಕ್ಷಕರ ಆಗ್ರಹ.